ನುಡಿದಂತೆ ನಡೆದವರೇ ದೇವರಾಗುತ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಿಂದ ಕೂಡಿದ ದೇವರು ದೇವರಲ್ಲ. ತನ್ನ ತಾ ಅರೆತು ತಾ ಯಾರೆಂಬುದು ತಿಳಿದೊಡೆ ತಾ ದೇವ ಎಂದ ಕೂಡಲ ಸಂಗಮ ದೇವ ಬಸವಣ್ಣನವರು ನುಡಿಮುತ್ತಿನಂತೆ. ಮನುಷ್ಯ ತನ್ನ ಭಯವನ್ನು ಮುಕ್ತಗೊಳಿಸಲು ಸ್ತ್ರೀ ಪುರುಷ ದೇವರನ್ನಾಗಿ ಮಾಡಿದ. ಹಾಗೆ ಹಸು, ಹಾವು, ಮಂಗೆ ಹೀಗೆ 335 ಕೋಟಿಗಳನ್ನು ದೇವರನ್ನು ನಿರ್ಮಿಸಿ ಆ ದೇವರಿಗೆ ಮಸ್ಜಿದ್, ಮಂದಿರ್ ಹಾಗೆ ಚರ್ಚ್ಗಳನ್ನು ನಿರ್ಮಿಸಿದರು. ಆಕಾರಕ್ಕೆ ತಕ್ಕಂತೆ ರೂಪಗಳನ್ನು ನಿರ್ಮಿಸುತ್ತಾ, ಉಡುಪುಗಳನ್ನು ನಿರ್ಮಿಸುತ್ತಾ, ಹಾಗೆ ಗೋಡಾ ಸೋಫಿಯರನ್ನು ನಿರ್ಮಿಸಿ ಅಲಂಕರಿಸಿ ಇವು ಪುರಾಣ ಪುಣ್ಯಕಥೆಗಳನ್ನು ಮಾಡುತ್ತಾ ಆ ದೇವರನ್ನು ಮುಂದುವರಿಸುತ್ತಾ ಬಂದಿದ್ದರು. ಹೀಗೆ ಗುಡಿಯೊಳಗೆ ದೇವರಿದ್ದಾನೆ ಎಂದು ಆರಾಧಿಸುತ್ತಾ ತನ್ನನ್ನು ತಾ ಅರಿತವರು ಇದ್ದಾರೆ. ಹೀಗೆ ಮಾಡುವುದರಿಂದ ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಎನ್ನುವಂತೆ ಆರಾಧನೆ ಮಾಡುತ್ತಾ ಸಹಕಾರದ ಮೂರ್ತಿಯಾದರು ಮತ್ತು ಆರಾಧನೆ ಮಾಡಲಾರದವರು ನಕಾರ ಮೂರ್ತಿಯಾದರು. ಹಾಗೆ ಕಡ್ಕೋಳ ಮಡಿವಾಳಪ್ಪನವರು ಏನು ಹೇಳಿದ್ದಾರೆ, ನಿನ್ನೊಳಗೆ ದೇವರಿದ್ದಾನೆ, ನೀ ಅರ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಮ್ಮ ಪ್ರಭು ಏನು ಹೇಳಿದ್ದಾರೆ, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳಿದ್ದಾರೆ. ಮತ್ತೆ ಜಾನಪದ ಗರ್ತಿಯರು ಏನು ಹೇಳಿದ್ದಾರೆ, ಕಲ್ಲೊಳಗೂ ದೇವರುಂಟು, ಮಣ್ಣೊಳಗೂ ದೇವರುಂಟು, ಗಾಳಿ ನೀರೊಳಗೂ ದೇವರುಂಟು ಅಂತ ಜಾನಪದ ಗೀತೆಯನ್ನು ಹೇಳಿದ್ದಾರೆ. ಹೀಗೆ ವೇದಗಳ ಕಾಲದಲ್ಲಿನೂ ಏನು ಹೇಳಿದ್ದಾರೆ ಅಂದ್ರೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ. ಬಸವಣ್ಣನವರು ಏನು ಹೇಳಿದ್ರು ಅಂದ್ರೆ, ಆ ತಂದೆ ತಾಯಿ ಬಂಧು ಬಳಗ ಎಲ್ಲಾ ದೇವರಾದರೂ ನಮ್ಮ ಹಿಂದೆ ತಿರುಗುವ ಚಲನೆ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯು ಕೂಡ ದೇವರಾಗುತ್ತದೆ ಅಂತ ಬಸವಣ್ಣನವರು ಹೇಳಿದ್ದಾರೆ. ಹೀಗೆಲ್ಲ ನೋಡಿದ್ರೆ ಒಬ್ಬರು ದೇವರ ಜೀವಿಗಳ ಅದಾನ ಅಂತ ಹೇಳ್ತಾರೆ, ಇನ್ನೊಬ್ರು ಪ್ರಾಣಿಗಳನ್ನು ದೇವರ ಅದಾನ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಸಿದ್ದಯ್ಯ ಪುರಾಣಿಕ ಅವರು ಏನ್ ಹೇಳಿದ್ರು, ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಪ್ರಕೃತಿಯ ಗುರು, ಗಗನವೇ ಲಿಂಗ, ಭೂಮಿಯೇ ಕೂಡ ಸಂಗಮ ದೇವ ಅಂತ ಅವ್ರು ಹೇಳಿದ್ರು. ಇವೆಲ್ಲ ವಾಣಿಗಳನ್ನು ತಿಳಿದುಕೊಂಡು ನಾವು ಅನುಮೋದಿಸಿದಾಗ ಕವಿಯೊಬ್ಬರು ಹೇಳಿದ್ರು ಏನಂತ ಅಂದ್ರ, ಹತ್ತು ದೇವರಕ್ಕಿಂತ ಹೆತ್ತ ದೇವರು ಶ್ರೇಷ್ಠ ಅಂತೇಳಿ. ಅದಕ್ಕೆ ನಾವು ಜನನಿಯ ಜನಾರ್ದನ, ಜನನಿಯಿಂದ ಜನ್ಮ ಪಡೆದ ಜೀವಧನ್ಯದು ಅಂತೇಳಿ ನಾವು ಜನನಿಯ ಮೊದಲ ಗುರು ಅಂತ ತಿಳ್ಕೊತೀವಿ, ಮೊದಲ ದೇವರು ಅಂತ ತಿಳ್ಕೊಂಡು ಆರಾಧಿಸ್ತೀವಿ.